ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲೂಸ್ ವರ್ಲ್ಡ್. ನಾನು ಇವತ್ತು ನಿಮಗೆ ನಾಟಿ ಕೋಳಿ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾಟಿ ಕೋಳಿ ಸಾರು ಮಾಡೋದಕ್ಕೆ ನಾನು 1 kg ಚಿಕನ್ನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಒಂದು 5-6 ವಿಷಲ್ ಹೊಡ್ಸ್ಕೊಂಬಿಡೋಣ. ಒಂದು ಕುಕ್ಕರ್ ತೊಗೊಂಡು 1-2 ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನಿಷ್ ಕಲರ್ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಚಿಕನ್ನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಒಂದು 5ರಿಂದ 10 ನಿಮಿಷ ನಾನು ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡಾಗ ಏನಾಗುತ್ತೆ, ನೀರು ಬಿಟ್ಕೊಳುತ್ತೆ, ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಆ ನೋಡಿ ನೀರು ಕಾಣಿಸ್ತಾ ಇದೆ ನಿಮಗೆ ಸೈಡಲ್ಲಿ. ಆ ನೀರು ಬಿಟ್ಕೊಂಡು ಮತ್ತು ಫುಲ್ಲು ಡ್ರೈ ಆಗಬೇಕು. ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ತಿದ್ದೀನಿ, ಸ್ಮೆಲ್ ಹೋಗಲಿ ಅಂತ. ಇದು ಕೌಚ್ ಸ್ಮೆಲ್ ಬರುತ್ತೆ ಒಂಥರ. ನೋಡಿ ನೀರು ಬಿಟ್ಕೊಂಡು ಸ್ವಲ್ಪ ಆದಷ್ಟು ಅರ್ಧದಲ್ಲೇ ಸ್ವಲ್ಪ ಬೆಂದೋಗ್ಬಿಟ್ಟಿರುತ್ತೆ. ಕೂಡ ಇದು ನಾಟಿ ಕೋಳಿ ಸಾರಾಗಿರೋದ್ರಿಂದ ಅದು ಬೇಗ ಬೇಯಲ್ಲ. ಒಂದು 7-8 ಕುಕ್ಕರ್ ವಿಷಲ್ ಆದರೂ ಒಡಿಸ್ಕೊಳ್ಬೇಕಾಗತ್ತೆ. ಸೊ ನೋಡಿ ಈಗ ನೀರು ಫುಲ್ಲು ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾವು ಒಂದು 2-3 ಲೋಟ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಮಿನಿಮಮ್ ಅಂದ್ರೂ ಒಂದು 7ರಿಂದ 8 ವಿಷಲ್ ಆದರೂ ಕೂಗಿಸ್ಕೋಬೇಕು. ಬಾಯ್ಲರ್ ಕೋಳಿ ಆದರೆ 1 ಅಥವಾ 2 ಆದರೆ ಸಾಕಾಗುತ್ತೆ. ಇದು ನಾಟಿ ಕೋಳಿ ಆಗಿರೋದ್ರಿಂದ 7-8 ವಿಷಲ್ ಆದರೂ ಓಡಿಸ್ಕೋಬೇಕು. ಬನ್ನಿ, ಇದು ಕುಕ್ಕರ್ ಕೂಗಿದ್ದಾಯಿತು. ಈಗ ರಿಲೀಸ್ ಆಗೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಸಾಂಬಾರು ಈರುಳ್ಳಿ 4, ಬೆಳ್ಳುಳ್ಳಿ 1 ಇಡಿ, ಟೊಮ್ಯಾಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಧನಿಯಾ ಪುಡಿ 3 ಸ್ಪೂನು, ಖಾರದ ಪುಡಿ 1.5 ಸ್ಪೂನು, ಹಾಗೆ ಚಕ್ಕೆ 2 ಇಂಚು, ಲವಂಗ 8, ಮೆಣಸು 1 ಸ್ಪೂನು, ಶುಂಠಿ 1 ಇಂಚು, ಕಡಲೆಪಪ್ಪು ಸ್ವಲ್ಪ, ತೆಂಗಿನಕಾಯಿ ಸ್ವಲ್ಪ, ಕೊಬ್ಬರಿ ಸ್ವಲ್ಪ, ಗಸಗಸೆ 1 ಸ್ಪೂನು. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಒಂದು ಬಾಣಲಿ ತೊಗೊಂಡು ನಾವೇನು ಹಚ್ಚಿಟ್ಕೊಂಡಿದ್ವಲ್ಲ 4 ಈರುಳ್ಳಿ ಸಣ್ಣದು, ಇದು ಸಾಂಬಾರು ಈರುಳ್ಳಿ ನಾನು ತೊಗೊಂಡಿರೋದು ಚೆನ್ನಾಗಿರುತ್ತೆ ಅಂತ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ 1 ಅಥವಾ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ಇದು ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಅಷ್ಟು ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ನಲ್ವ, ಟೊಮ್ಯಾಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನಾದರೂ ಬಾಡಬೇಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ. ಇದು ಫುಲ್ಲು ಹಸಿ ಸ್ಮೆಲ್ ಹೋಗಬೇಕು. ಬಾಡಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ತೆಂಗಿನ ತುರಿ ನಾನು ತೋರಿಸಿದ್ನಲ್ವ, ತೆಂಗಿನ ತುರಿ ಮತ್ತು ಕೊಬ್ಬರಿ ಇದಿಷ್ಟು ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗಸಗಸೆ, ಕಡಲೆಪಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಏನು ನಾನು ಹುರ್ಕೊಂಡಿದ್ನಲ್ವ ಅಷ್ಟನ್ನು ಹಾಕ್ಕೊಂಡು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಬರೋಣ. ಬನ್ನಿ, ಅಷ್ಟರಲ್ಲಿ ಈಗ ನಾವು ಏನು ಕೂಗ್ಸಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದು ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಮೇಲ್ಗಡೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಈ ಥರ ಬಿಟ್ಕೊಂಡ್ರೆ ಎಣ್ಣೆ ಚೆನ್ನಾಗಿರೋದು ಚಿಕನ್ನು. ನೋಡಿ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನಾನು ಕೂಡಿಸ್ಕೊಳ್ತೀನಿ. ನಾವು ಫಸ್ಟೇ ಈ ನೀರು ಹಾಕಿರೋದ್ರಿಂದ ಕುಗ್ಸೋದಕ್ಕೆ ಜಾಸ್ತಿ ನೀರು ಏನು ಬೇಕಾಗಲ್ಲ. ಒಂದು 2 ಲೋಟ ನೀರಾದರೆ ಸಾಕಾಗತ್ತೆ. ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ, ಜಾಸ್ತಿ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಇದರಲ್ಲಿದ್ದರೆ ಸಾಕಾಗತ್ತೆ. ಮತ್ತು ನಾನು ಏನು ತೆಗೆದಿಟ್ಕೊಂಡಿದ್ನಲ್ಲ ಲಿವರು ಮತ್ತು ಮೊಟ್ಟೆ ಇಷ್ಟೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕಿದ್ರೆ ಪೂರ್ತಿ ಕರ್ಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕುಕ್ಕರ್ ಕ್ಯಾಪ್ ಹಾಕ್ಕೊಬಿಟ್ಟು ಈಗ ಅಟ್ಲೀಸ್ಟ್ ಒಂದು 2 ವಿಷಲು ಅಥವಾ 3 ವಿಷಲು ಕೂಗಿಸ್ಕೋಬೇಕಾಗತ್ತೆ. 2 ಅಥವಾ 3 ಸಾಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಫಸ್ಟೇ ನಾವು ಕೂಗಿಸ್ಕೊಂಡಿದ್ವಲ್ಲ, ಹಂಗಾಗಿ 1, 2 ಅಥವಾ 3 ಕೂಗಿಸ್ಕೊಂಡ್ರೆ ಮಸಾಲೆ ಪೂರ್ತಿ ಚೆನ್ನಾಗಿ ಚಿಕನ್ಗೆ ಹತ್ತಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಕುಕ್ಕರ್ ಕ್ಯಾಪ್ ರಿಲೀಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಪೂರ್ತಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ರೇ ಗೊತ್ತಾಗತ್ತೆ. ಸಾಂಬಾರು ಎಲ್ಲನೂ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಮೇಲ್ಗಡೆ ತೇಲ್ತಾ ಇದೆ. ಸೊ ಈ ಥರ ಇದ್ರೇ ಸಾಂಬಾರು ರುಚಿ ಚೆನ್ನಾಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು. ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನನಗೂ ಕೂಡ ಸಖತ್ ಇಷ್ಟ ನಾಟಿ ಕೋಳಿ ಸಾರು ಅಂದರೆ. ಅದರಲ್ಲೂ ಈ ಮೊಟ್ಟೆ ಚೀಲ ಮತ್ತು ಮೊಟ್ಟೆ ಅಂದರೆ ನನಗಂತೂ ಸಖತ್ ಇಷ್ಟ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಈ ಥರ ಟ್ರೈ ಮಾಡಿ ನಾನು ತೋರಿಸಿರೋ ಥರ. ನೋಡಿ ನಾನು ಮುದ್ದೆ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ನು, ಚೆನ್ನಾಗಿರುತ್ತೆ. ಒಂದು ಸರಿ ನಾನು ತೋರಿಸಿರೋ ಥರ ಟ್ರೈ ಮಾಡಿ ನೋಡಿ. ಪೂರ್ತಿ ಚೆನ್ನಾಗಿ ಬೆಂದಿದೆ. ಈ ಥರ ಅಟ್ಲೀಸ್ಟ್ ಅಂದ್ರೂ ಇದು ಒಂದು 10 ಕೂಗಾದರೂ ಕೂಗಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.